ಕೇಸ್ನಲ್ಲಿ ಪೊಲೀಸರು ಕೂಡ ಆರೋಪಿಗಳೇ. ಬೆಳ್ತಂಗಡಿ ಪೊಲೀಸರು ಕೂಡ ಆರೋಪಿಗಳಾಗ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲರಾದ ಬಾಲನ್ ನೀಡಿರುವ ಪ್ರತಿಕ್ರಿಯೆ. ದೂರುದಾರನ ಮೇಲೆ ಸಂಪೂರ್ಣ ಅಸ್ಥಿಪಂಜರ ಸಿಕ್ಕೇ ಸಿಗತ್ತೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ವಕೀಲರಾದ ಬಾಲನ್ ಅವರು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಏನಿತ್ತು, ಆ ಪ್ರಕರಣ ಸಂಬಂಧ ತನಿಖೆ ಕೂಡ ತೀವ್ರಗತಿಯಿಂದ ಸಾಗ್ತಾ ಇದೆ. ಈ ತನಿಖೆಯ ಬಗೆಗೆ ಜೊತೆಗೆ ಆ ಒಂದು ಪ್ರೋಸೆಸ್ ಬಗೆಗೆ ಮಾತನಾಡಲು ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈ ಒಂದು ವಿವಾದ ಏನಿತ್ತು, ಈ ಪ್ರಕರಣ ಏನಿತ್ತು, ಈ ಬಗ್ಗೆ ರಾಜ್ಯದಾದ್ಯಂತ ತೀವ್ರವಾಗಿ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ತನಿಖೆಗೆ SIT ಕೂಡ ಈಗಾಗಲೇ ಧರ್ಮಸ್ಥಳದಲ್ಲೇ ಬೀಡು ಬಿಟ್ಟಿರುವಂತದ್ದು. ಆ ಅನಾಮಿಕ ವ್ಯಕ್ತಿ ತಾನು 13 ಸ್ಥಳಗಳನ್ನ ಗುರುತುಪಡಿಸಿದ್ದ, ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಒಂದು ವಿವಾದ, ಮತ್ತೊಂದು ವಿವಾದ ಹುಟ್ಕೊಂಡಿರುವಂತದ್ದು. ಸರ್, ಏನಾಗ್ತಾ ಇದೆ ಅಂತ ನೋಡಿ. ಅದು 95 2014 ಅಂದ್ರೆ ಅವನು ಕೊನೆಯದಾಗಿ ಕೆಲಸ ಬಿಟ್ಟು ಹೋಗಿದ್ದು, ಆ ಏರಿಯಾ ಬಿಟ್ಟು ಹೋಗಿದ್ದು 2014 ಅಂದ್ರೆ ಈಗ 11 ವರ್ಷ ಆಗಿದೆ. ಅದೇನು ಅದು ಮಶಾನ ಅಲ್ಲ. ಮಶಾನ ಇದ್ರೆ ಕ್ರಿಶ್ಚಿಯನ್ ಮಶಾನ, ಹಿಂದೂ ಮುಸ್ಲಿಂ ಒಂದಿದೆ, ಅಲ್ಲಿ ಒಂದು ಸ್ತೂಪಿ ಇರುತ್ತದೆ, ಅದು ಲೊಕೇಶನ್ ಆಗುತ್ತೆ. ಮಾರ್ಬಲ್ ಸ್ಟೋನ್ ಅಲ್ಲಿ ಮಶಾನ ಕಟ್ಟಿರ್ತಾರೆ. ಅದೆಲ್ಲ ಬೆಂಗಳೂರಲ್ಲಿ ನೋಡಿ. ಅದು ಅದೇ ಜಾಗದಲ್ಲಿ 100 ವರ್ಷ ಆದ್ರೇನೋ ಇರುತ್ತೆ. 100 ವರ್ಷ ಆದ್ರೇನೋ ಇರುತ್ತೆ. ಇದು ಕಾಡು. ಮತ್ತೆ ನೇತ್ರಾವತಿ ನದಿ ಕೆರೆ ಅಲ್ಲಿ ಶಿಫ್ಟ್ ಆಗಿರುತ್ತೆ. 14 ವರ್ಷದಲ್ಲಿ ಹುಲ್ಲು ಬೆಳೆದಿರುತ್ತೆ, ಮರ ಬೆಳೆದಿರುತ್ತೆ, ಮರ ಬಿದ್ದಿರುತ್ತೆ. ಈಗ ತಮಿಳು ಪಿಕ್ಚರ್ ಅಲ್ಲಿ ಪಾಪನಾಸಂ ಅಂತ ಒಂದು ಪಿಕ್ಚರ್ ಬರುತ್ತೆ. ಅದರಲ್ಲಿ ಹೀರೋ ಅಂದ್ರೆ ಕಮಲ್ ಹಾಸನ್ ಶವವನ್ನು ಅಲ್ಲಿ ಊತಾಕ್ತಾನೆ. ಅದನ್ನ ಅವ್ರ ಮಕ್ಕಳು ನೋಡ್ತಾರೆ. ಕೊನೆಯಲ್ಲಿ ಮಗಳು ತೋರ್ಸ್ಕೊಟ್ಬಿಡ್ತಾರೆ, ಇಂಥ ಜಾಗದಲ್ಲೇ ಶವ ಇದೆ ಅಂದು. ಅಲ್ಲಿ ಹೋದ್ರೆ ಶವ ಸಿಗೋದಿಲ್ಲ, ಹಂದಿ ಸಿಗುತ್ತೆ. ಸೊ ಈಗ ನಾನು ನನ್ನ ಅನುಭವದಲ್ಲಿ ಆಸ್ ಎ ಡಿಫೆನ್ಸ್ ಲಾಯರ್ ಅಂಡ್ ಪ್ರಾಸಿಕ್ಯೂಟರ್, ಯಾರು ಈಗ ಬಿಸಿಲ್ ಬ್ಲೋವರ್ ಇದ್ದಾರೆ, ಅವನು ಜುನೈನ್ ಇದ್ದಾನೆ. ಸುಳ್ಳು ಹೇಳುವ ಅವಶ್ಯಕತೆ ಅವನಿಗಿಲ್ಲ. ಅವನು ಜುನೈನ್ ಇದ್ದಾನೆ, ಅವನು ಅನುಭವಿಸಿದ್ದಾನೆ, ಅವನು ಅಲ್ಲಿ ರಿಸ್ಕ್ ತಗೊಂಡು ತೋರಿಸ್ತಾ ಇದ್ದಾನೆ. 1-2 ಮಿಸ್ಫೈರ್ ಆಗಿರುತ್ತೆ, ಡೆಫಿನೆಟ್ ಆಗಿ ಸಿಗುತ್ತೆ. ಇದು ಅನಾಮತ್ತು ಕಾಡು ಮತ್ತು ನದಿ ಪ್ರದೇಶದಲ್ಲಿ ನಾನೇ ಈಗ 10 ವರ್ಷಕ್ಕೆ ಮೊದಲು ಬೆಂಗಳೂರಲ್ಲಿ ಓಡಾಡಿದೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನನಗೆ? 10 ವರ್ಷಕ್ಕೆ ಮೊದಲು ಡೇಟ್ ಅಲ್ಲಿ ಯಾಕೆ ಹೋಟೆಲ್ ಇದೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಇದು ಒಂದು ಸೂಕ್ಷ್ಮವಾದ ವಿಚಾರ. ಇವತ್ತು ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಅವ್ರನ್ನ ಯಾರೋ ಎತ್ಕಟ್ಟಿದ್ದಾರೆ, ಅದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೊರಗೆ ಬರುತ್ತೆ. ಈ ಒಂದು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಸಿಗುತ್ತೆ. ಹೌದಾ? ಅಂದ್ರೆ ಇದು ಎಂಟೈರ್ ಸಿಚುವೇಶನ್ ಅನ್ನು ನೋಡ್ಬೇಕಾಗುತ್ತದೆ. ಸರ್, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಆತ ಒಂದು ಸ್ಕೆಲಿಟನ್ ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಆಯ್ತು, ಸ್ಕೆಲಿಟನ್ ಸಿಕ್ತು, ತನಿಖೆ ಕೂಡ ಆಯ್ತು ಅಂತ ಇಟ್ಕೊಳ್ಳೋಣ. ಅದರ ಒಂದು ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ಅದರ ವಿಚಾರಣೆ ಆಗುತ್ತೆ? ಬೇಗ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಯಾವ ರೀತಿಯಾಗಿ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ? ಫಸ್ಟ್ ಈಗ ರಾಡಾರ್ ಅನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬರೀ ಡಿಗ್ಗಿಂಗ್ ಅಲ್ಲ, ಇದು ಅಂಡರ್ ಗ್ರೌಂಡ್ ಅಲ್ಲಿ ಏನಿರುತ್ತೆ ಅಂದು ಮೆಷಿನ್ ಇದೆ, ರಾಡಾರ್. ಇವತ್ತು ತನಿಖೆ ಅಧಿಕಾರಿಗಳು ಆ ರಾಡಾರ್ ಅನ್ನ ತರಿಸ್ತಾರೆ. ಸೊ ಆ ರಾಡಾರ್ ಅಲ್ಲಿ ಕೂಡ ಸಿಗ್ಬೋದು. ಓಕೆ, ಪಿನ್ ಪಾಯಿಂಟ್ ಮಾಡೋದು ಕಷ್ಟ ಇದೆ. ಈಗ ಯಾರೋ ಒಂದು ಶವ ಎಲ್ಲೋ ಒಂದು ಮಶಾನದಲ್ಲಿ ನೋಡಿದ್ರೆ, ಇವತ್ತು ಅಲ್ಲಿ ಒಂದು ಸ್ತೂಬಿ ಕಟ್ಟಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಹೆಂಗ್ ಗೊತ್ತಾಗುತ್ತೆ? ಅದು ಪರ್ಟಿಕ್ಯುಲರಿ ಇದೆ. ಅಂದ್ರೆ ಎಷ್ಟಿರುತ್ತೆ? ಒಂದು 2 ಅಡಿ ಮತ್ತು 6 ಅಡಿ ಇರುತ್ತೆ. 2 feet and 6 feet. ಅದನ್ನ ಕಾಡು ಪ್ರದೇಶದಲ್ಲಿ 11 ವರ್ಷದ ಆದ್ಮೇಲೆ ಅದನ್ನ ಹೆಂಗು ಪರ್ಫೆಕ್ಟ್ ಆಗಿ ಲೊಕೇಟ್ ಮಾಡಕ್ ಆಗತ್ತೆ? ಬಟ್ ಅವನು ಜುನೈನ್ ಇದ್ದಾನೆ, ರಾಡಾರ್ ಬಂದಿದೆ, ಇದರಲ್ಲಿ ತಪ್ಪು ಏನಿಲ್ಲ, ಇದು ಕನೆಕ್ಟ್ ಆಗುತ್ತೆ ಅಂದೇ ನಂಬ್ತೀನಿ ನಾನು. ಅವನು ಸಮಸ್ಯೆ ಪಡೋ ವ್ಯಕ್ತಿ ಅಲ್ಲ. ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರ ಮಾತು. ಅಂದ್ರೆ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ, ಆತ ಪ್ರಾಮಾಣಿಕನಿದ್ದಾನೆ. ಹಾಗಾಗಿ ಆತ ಬಂದು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಸದ್ಯ ಉತ್ಖನನ ಮಾಡಿದ ಬಳಿಕ, ಆ ಸ್ಕೆಲಿಟನ್ ಸಿಕ್ಕ ಬಳಿಕ ಕೇಸ್ನಲ್ಲಿ ಪೊಲೀಸರು ಕೂಡ ಆರೋಪಿಗಳೇ.
ಬೆಳ್ತಂಗಡಿ ಪೊಲೀಸರು ಕೂಡ ಆರೋಪಿಗಳಾಗ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲರಾದ ಬಾಲನ್ ನೀಡಿರುವ ಪ್ರತಿಕ್ರಿಯೆ. ದೂರುದಾರನ ಮೇಲೆ ಸಂಪೂರ್ಣ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ವಕೀಲರಾದ ಬಾಲನ್ ಅವರು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಏನಿತ್ತು ಆ ಪ್ರಕರಣ ಸಂಬಂಧ ತನಿಖೆ ಕೂಡ ತೀವ್ರಗತಿಯಿಂದ ಸಾಗ್ತಾ ಇದೆ. ಈ ತನಿಖೆಯ ಬಗೆಗೆ ಜೊತೆಗೆ ಆ ಒಂದು ಪ್ರೋಸೆಸ್ ಬಗೆಗೆ ಮಾತನಾಡಲು ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈ ಒಂದು ವಿವಾದ ಏನಿತ್ತು, ಈ ಪ್ರಕರಣ ಏನಿತ್ತು, ಈ ಬಗ್ಗೆ ರಾಜ್ಯದಾದ್ಯಂತ ತೀವ್ರವಾಗಿ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ತನಿಖೆಗೆ SIT ಕೂಡ ಈಗಾಗಲೇ ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಆ ಅನಾಮಿಕ ವ್ಯಕ್ತಿ ತಾನು 13 ಸ್ಥಳಗಳನ್ನ ಗುರುತುಪಡಿಸಿದ್ದ, ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಮತ್ತೊಂದು ವಿವಾದ ಹುಟ್ಕೊಂಡಿರುವಂತದ್ದು. ಸರ್, ಏನಾಗ್ತಾ ಇದೆ ಅಂತ ನೋಡಿ. ಅದು 95 2014 ಅಂದ್ರೆ ಅವನು ಕೊನೆಯದಾಗಿ ಕೆಲಸ ಬಿಟ್ಟು ಹೋಗಿದ್ದು, ಆ ಏರಿಯಾ ಬಿಟ್ಟು ಹೋಗಿದ್ದು 2014 ಅಂದ್ರೆ ಈಗ 11 ವರ್ಷ ಆಗಿದೆ. ಅದೇನು ಅದು ಮಶಾನ ಅಲ್ಲ. ಮಶಾನ ಇದ್ರೆ ಕ್ರಿಶ್ಚಿಯನ್ ಮಶಾನ, ಹಿಂದೂ, ಮುಸ್ಲಿಂ ಒಂದಿದೆ, ಅಲ್ಲಿ ಒಂದು ಸ್ತೂಪಿ ಇರುತ್ತದೆ. ಅದು ಲೊಕೇಶನ್ ಆಗುತ್ತೆ. ಮಾರ್ಬಲ್ ಸ್ಟೋನ್ ಅಲ್ಲಿ ಮಶಾನ ಕಟ್ಟಿರ್ತಾರೆ. ಅದೆಲ್ಲ ಬೆಂಗಳೂರಲ್ಲಿ ನೋಡಿ. ಅದು ಅದೇ ಜಾಗದಲ್ಲಿ 100 ವರ್ಷ ಆದ್ರೇನೂ ಇರುತ್ತೆ. 100 ವರ್ಷ ಆದ್ರೇನೋ ಇರುತ್ತೆ. ಇದು ಕಾಡು. ಮತ್ತೆ ನೇತ್ರಾವತಿ ನದಿ ಕೆರೆ ಅಲ್ಲಿ ಶಿಫ್ಟ್ ಆಗಿರುತ್ತೆ. 14 ವರ್ಷದಲ್ಲಿ ಹುಲ್ಲು ಬೆಳೆದಿರುತ್ತೆ, ಮರ ಬೆಳೆದಿರುತ್ತೆ, ಮರ ಬಿದ್ದಿರುತ್ತೆ. ಈಗ ತಮಿಳು ಪಿಕ್ಚರ್ ಅಲ್ಲಿ ಪಾಪನಾಸಂ ಅಂತ ಒಂದು ಪಿಕ್ಚರ್ ಬರುತ್ತೆ. ಅದರಲ್ಲಿ ಹೀರೋ ಅಂದ್ರೆ ಕಮಲ್ ಹಾಸನ್ ಶವವನ್ನು ಅಲ್ಲಿ ಊತಾಕ್ತಾನೆ. ಅದನ್ನ ಅವ್ರ ಮಕ್ಕಳು ನೋಡ್ತಾರೆ. ಕೊನೆಯಲ್ಲಿ ಮಗಳು ತೋರ್ಸ್ಕೊಟ್ಬಿಡ್ತಾರೆ, ಇಂಥ ಜಾಗದಲ್ಲೇ ಶವ ಇದೆ ಅಂದು. ಅಲ್ಲಿ ಹೋದ್ರೆ ಶವ ಸಿಗೋದಿಲ್ಲ, ಹಂದಿ ಸಿಗುತ್ತೆ. ಸೊ ಈಗ ನಾನು ನನ್ನ ಅನುಭವದಲ್ಲಿ ಆಸ್ ಎ ಡಿಫೆನ್ಸ್ ಲಾಯರ್ ಅಂಡ್ ಪ್ರಾಸಿಕ್ಯೂಟರ್, ಯಾರು ಈಗ ಬಿಸಿಲ್ ಬ್ಲೋವರ್ ಇದ್ದಾರೆ, ಅವನು ಜುನೈನ್ ಇದ್ದಾನೆ. ಸುಳ್ಳು ಹೇಳುವ ಅವಶ್ಯಕತೆ ಅವನಿಗಿಲ್ಲ. ಅವನು ಜುನೈನ್ ಇದ್ದಾನೆ, ಅವನು ಅನುಭವಿಸಿದ್ದಾನೆ, ಅವನು ಅಲ್ಲಿ ರಿಸ್ಕ್ ತಗೊಂಡು ತೋರಿಸ್ತಾ ಇದ್ದಾನೆ. 1-2 ಮಿಸ್ಫೈರ್ ಆಗಿರುತ್ತೆ, ಡೆಫಿನೆಟ್ ಆಗಿ ಸಿಗುತ್ತೆ. ಇದು ಅನಾಮತ್ ಕಾಡು ಮತ್ತು ನದಿ ಪ್ರದೇಶದಲ್ಲಿ ನಾನೇ ಈಗ 10 ವರ್ಷಕ್ಕೆ ಮೊದಲು ಬೆಂಗಳೂರಲ್ಲಿ ಓಡಾಡಿದೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನನಗೆ? 10 ವರ್ಷಕ್ಕೆ ಮೊದಲು ಡೇಟ್ ಅಲ್ಲಿ ಯಾಕೆ ಹೋಟೆಲ್ ಇದೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಇದು ಒಂದು ಸೂಕ್ಷ್ಮವಾದ ವಿಚಾರ. ಇವತ್ತು ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಅವ್ರನ್ನ ಯಾರೋ ಎತ್ಕಟ್ಟಿದ್ದಾರೆ, ಅದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೊರಗೆ ಬರುತ್ತೆ. ಈ ಒಂದು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಸಿಗುತ್ತೆ. ಹೌದಾ? ಅಂದ್ರೆ ಇದು ಎಂಟೈರ್ ಸಿಚುವೇಶನ್ ಅನ್ನು ನೋಡ್ಬೇಕಾಗುತ್ತದೆ. ಸರ್, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಆತ ಒಂದು ಸ್ಕೆಲಿಟನ್ ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಆಯ್ತು, ಸ್ಕೆಲಿಟನ್ ಸಿಕ್ತು, ತನಿಖೆ ಕೂಡ ಆಯ್ತು ಅಂತ ಇಟ್ಕೊಳ್ಳೋಣ. ಅದರ ಒಂದು ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ಅದರ ವಿಚಾರಣೆ ಆಗುತ್ತೆ? ಬೇಗ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಯಾವ ರೀತಿಯಾಗಿ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ? ಫಸ್ಟ್ ಈಗ ರಾಡಾರ್ ಅನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬರೀ ಡಿಗ್ಗಿಂಗ್ ಅಲ್ಲ, ಇದು ಅಂಡರ್ ಗ್ರೌಂಡ್ ಅಲ್ಲಿ ಏನಿರುತ್ತೆ ಎಂದು ಮೆಷಿನ್ ಇದೆ, ರಾಡಾರ್. ಇವತ್ತು ತನಿಖೆ ಅಧಿಕಾರಿಗಳು ಆ ರಾಡಾರ್ ಅನ್ನ ತರಿಸ್ತಾರೆ. ಸೊ ಆ ರಾಡಾರ್ ಅಲ್ಲಿ ಕೂಡ ಸಿಗಬಹುದು. ಓಕೆ, ಪಿನ್ ಪಾಯಿಂಟ್ ಮಾಡೋದು ಕಷ್ಟ ಇದೆ. ಈಗ ಯಾರೋ ಒಂದು ಶವ ಎಲ್ಲೋ ಒಂದು ಮಶಾನದಲ್ಲಿ ನೋಡಿದ್ರೆ ಇವತ್ತು ಅಲ್ಲಿ ಒಂದು ಸ್ತೂಬಿ ಕಟ್ಟಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಹೆಂಗ್ ಗೊತ್ತಾಗುತ್ತೆ? ಅದು ಪರ್ಟಿಕ್ಯುಲರಿ ಇದೆ. ಅಂದ್ರೆ ಎಷ್ಟಿರುತ್ತೆ? ಒಂದು 2 ಅಡಿ ಮತ್ತು 6 ಅಡಿ ಇರುತ್ತೆ. 2 feet and 6 feet. ಅದನ್ನ ಕಾಡು ಪ್ರದೇಶದಲ್ಲಿ 11 ವರ್ಷದ ಆದ್ಮೇಲೆ ಅದನ್ನ ಹೆಂಗು ಪರ್ಫೆಕ್ಟ್ ಆಗಿ ಲೊಕೇಟ್ ಮಾಡಕ್ ಆಗತ್ತೆ. ಬಟ್ ಅವನು ಜುನೈನ್ ಇದ್ದಾನೆ, ರಾಡಾರ್ ಬಂದಿದೆ, ಇದರಲ್ಲಿ ತಪ್ಪು ಏನಿಲ್ಲ, ಇದು ಕನೆಕ್ಟ್ ಆಗುತ್ತೆ ಅಂದೇ ನಂಬ್ತೀನಿ ನಾನು. ಅವನು ಸಮಸ್ಯೆ ಪಡೋ ವ್ಯಕ್ತಿ ಅಲ್ಲ. ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರ ಮಾತು. ಅಂದ್ರೆ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತ ಪ್ರಾಮಾಣಿಕನಿದ್ದಾನೆ, ಹಾಗಾಗಿ ಆತ ಬಂದು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಸದ್ಯ ಉತ್ಖನನ ಮಾಡಿದ ಬಳಿಕ ಆ ಸ್ಕೆಲಿಟನ್ ಸಿಕ್ಕ ಬಳಿಕ